ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 4th ಸ್ಟ್ಯಾಂಡರ್ಡ್ 4th ಚಾಪ್ಟರ್ ಥೌಸಂಡ್ಸ್ ಅರೌಂಡ್ ಅಸ್ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 52 ವರೆಗೂ ಮಾಹಿತಿಯನ್ನು ನೀಡಲಾಗಿತ್ತು. ಸೊ ಇವತ್ತಿನ ದಿನ ಪೇಜ್ ನಂಬರ್ 53 ಇಂದ ಮಾಹಿತಿಯನ್ನು ನೀಡಲಾಗ್ತದೆ. ಸೊ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಲೆಟ್ ಅಸ್ ಡೂ, ನಾವು ಮಾಡೋಣ. ಮೇಕ್ 3 ಡಿಜಿಟ್ ನಂಬರ್ಸ್ ಯೂಸಿಂಗ್ ದ digit 3 and 7. Write the numbers in the boxes given below. Circle the smallest and cross out the largest ಅಂತ ಕೇಳಿದರೆ, ಅಂಕಿ 3 ಮತ್ತು 7 ಉಪಯೋಗಿಸಿಕೊಂಡು 3 ಅಂಕಿಯ ಸಂಖ್ಯೆಗಳನ್ನು ಮಾಡಿ ಮುಂದೆ ಕೊಟ್ಟಿರುವ ಬಾಕ್ಸ್ಗಳಲ್ಲಿ ಸಂಖ್ಯೆಗಳನ್ನು ಬರೆಯಿರಿ. ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿ ಮತ್ತು ಅತಿ ದೊಡ್ಡ ಸಂಖ್ಯೆಗೆ ಅಡ್ಡಗೆರೆಯನ್ನು ಎಳೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ 333 ಕೊಟ್ಟಿದ್ದಾರೆ. ಇಲ್ಲಿ 337 ನಾವು ಮೆನ್ಷನ್ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ 3 ಮತ್ತು 7 ಉಪಯೋಗಿಸ್ಕೊಂಡಿದ್ದೇವೆ. ಹಾಗೆಯೇ 373 ಇಲ್ಲಿ ಈ ಬಾಕ್ಸ್ನಲ್ಲಿ ಬರೆಯಲಾಗಿದೆ. ಈ 377 ಬರೆಯಲಾಗಿದೆ. ಇಲ್ಲಿ 733 ಇದೆ, 737, 773, 773, 777 ಇದೆ. ಸೊ ಇದರಲ್ಲಿ ನಾವು ನೋಡೋದಾದರೆ ಚಿಕ್ಕ ಸಂಖ್ಯೆಗೆ ನಾವು ವೃತ್ತವನ್ನು ಹಾಕಬೇಕು, ಸರ್ಕಲನ್ನು ಹಾಕಬೇಕು. ಸರ್ಕಲನ್ನು ಹಾಕಿದೆ. ಸೊ ಹಾಗೆಯೇ ದೊಡ್ಡ ಸಂಖ್ಯೆಗೆ ಒಂದು ಅಡ್ಡಗೆರೆಯನ್ನು ಎಳಿಬೇಕು ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ, ಮೇಕ್ 6 3 ಡಿಜಿಟ್ ನಂಬರ್ಸ್ ಯೂಸಿಂಗ್ ದ ಡಿಜಿಟ್ 3508 such that all numbers are less than 550. You can repeat the digits ಅಂತ ಕೇಳಿದ್ದಾರೆ. 3508 ಅಂಕಿಗಳನ್ನು ಉಪಯೋಗಿಸಿಕೊಂಡು 3 ಅಂಕಿಯ 6 ಸಂಖ್ಯೆಗಳನ್ನು ಮಾಡಿ. ಎಲ್ಲ ಸಂಖ್ಯೆಗಳು 550ಕ್ಕಿಂತ ಕಡಿಮೆ ಇರಬೇಕು. ಅಂಕಿಗಳನ್ನು ಪುನರಾವರ್ತಿಸಬಹುದು, ರಿಪೀಟ್ ಆಗಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು 3508 ಉಪಯೋಗಿಸಿಕೊಂಡು 305, 300, 5, 308, 350, 308, 508, 530, 503 ಇದನ್ನು ನಾವು ನಂಬರ್ಗಳನ್ನ ಬರೆದಿದ್ದೇವೆ. ಸೊ ಇವೆಲ್ಲವೂ ಕೂಡ 550ಕ್ಕಿಂತ ಕಡಿಮೆ ಇದ್ದಾವೆ. ಸೊ ಇಲ್ಲಿ ನೋಡೋದಾದರೆ ಇದನ್ನು ಮಾರ್ಕ್ ದ ನಂಬರ್ಸ್ ಯು ಮೇಡ್ ಇನ್ 1B ಆನ್ ದ ನಂಬರ್ ಲೈನ್ ಅಂತ ಕೇಳಿದ್ದಾರೆ. 1Bಯಲ್ಲಿ ಮಾಡಿದ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ 350 ಕೊಟ್ಟಿದ್ದಾರೆ. ಇಲ್ಲಿ 350 ಇಲ್ಲಿ ಬರುತ್ತೆ, ಈ ಒಂದು ಪ್ಲೇಸ್ಗೆ ಬರುತ್ತೆ 350. ಇನ್ನು 308 308 ನಾವು ಬರಿಬೇಕಂತ ಅಂದರೆ ಸೊ ನಿಯರ್ ಇಲ್ಲಿ ಇರುತ್ತಿದ್ದು 308 ಈ ಸಂಖ್ಯೆ ರೇಖೆ ಮೇಲೆ ಗುರುತಿಸ್ಬೋದು. ಸೊ ಹಾಗೆಯೇ 305 ನೋಡೋದಾದರೆ ನಿಯರೆಸ್ಟ್ 300 ನಿಯರೆಸ್ಟ್ ಇರುತ್ತದೆ 305, ಅದನ್ನು ಕೂಡ ನಾವು ಸಂಖ್ಯೆ ರೇಖೆ ಮೇಲೆ ಗುರುತಿಸಿದ್ದೇವೆ. ಸೊ ಹಾಗೆಯೇ 508 508 ಅದನ್ನು ಸೊ ಇಲ್ಲಿ ಈ ಜಾಗದಲ್ಲಿ ನಾವು ಗುರುತಿಸ್ಬೋದು. ನಿಯರೆಸ್ಟ್ 500ಗೆ ನಿಯರೆಸ್ಟ್ ಪ್ಲೇಸಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಗುರುತಿಸಿದ್ದೇವೆ. ಸೊ ಹಾಗೆಯೇ 530 550 ನಿಯರ್ ಆಗಿರುತ್ತೆ. ಸೊ ಅದನ್ನು ನಾನು ಇಲ್ಲಿ ಗುರ್ತು ಮಾಡಿದ್ದೀನಿ. ಸೊ ಹಾಗೆಯೇ 503 503 ಸೊ ಅದು ಕೂಡ ನಿಯರೆಸ್ಟ್ 500ಕ್ಕೆ ನಿಯರೆಸ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ನಾನು ಗುರ್ತು ಮಾಡಿದ್ದೀನಿ. ಸೊ ಎಲ್ಲವನ್ನು ಕೂಡ 6 ಸಂಖ್ಯೆಗಳನ್ನು ಗುರ್ತು ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ನಂಬರ್ಸ್ ಅಂತ ಕೇಳಿದರೆ, ಖಾಲಿ ಜಾಗಗಳನ್ನು ಸೂಕ್ತವಾದ ಸಂಖ್ಯೆಗಳಿಂದ ತುಂಬಿ ಅಂತ. 787, 788, 789 ಕೌಂಟ್ ಮಾಡ್ತಾ ಹೋದರೆ ಲಾಸ್ಟ್ಗೆ 806, 806 ಬರುತ್ತೆ, 806 ಬರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಪೇಜ್, ಸೊ ಇಲ್ಲಿ 933, 934 ಇದೆ. ಸೊ ಒಂದೊಂದನ್ನು ನಾವು ಮೈನಸ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಒಂದೊಂದನ್ನು ಮೈನಸ್ ಮಾಡಿಕೊಂಡು ಫಿಲ್ ಮಾಡಬೇಕಾಗಿರುತ್ತೆ ಇದು ಬಾಕ್ಸನ್ನು. 933ನಲ್ಲಿ -1 ಮಾಡಿದ್ರೆ ಸೊ 932 ಬರುತ್ತೆ. 932 ಬರುತ್ತೆ. ಸೊ ಇಲ್ಲಿ -1 ಪ್ಯಾಟರ್ನನ್ನು ನಾವು ಯೂಸ್ ಮಾಡಿದ್ರೆ ಸೊ ಈ ಒಂದು ಟ್ರೈನನ್ನು ನಾವು ಫಿಲ್ ಮಾಡಬಹುದು. ಸೊ ಡಿಕ್ರೀಸ್ ಆಗ್ತಾ ಬರುತ್ತೆ. 679 ಇದೆ, 689 ಇದೆ, 679, 689. ಸೊ ನಾವು
ಈ ಆರೋ ಮಾರ್ಕ್ ಪ್ರಕಾರ ಹೋದರೆ ನಾವು +10 ಅನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿಂದ +10. ಸೊ ಹೀಗೆ ಬಂದರೆ ನಾವು -10 ಅನ್ನು ಮಾಡ್ಕೋಬೇಕು. -10 ಮಾಡಬೇಕು. 679 - 10 669, 669 - 10 659, 659 - 10 649, 649 - 10 639, 639 - 10 629 ಬರುತ್ತೆ. ಸೊ ಹಾಗೆಯೇ 689 + 10 699, 699 + 10 709, 709 + 10 719 ಬರುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಒಂದಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ. 348 ಇದೆ ಮತ್ತು 338 ಇದೆ. 348 338 ಈ ಮಿಡಲಲ್ಲಿ ಇಲ್ಲಿಂದ ಇಲ್ಲಿಗೆ 10 ಇರುತ್ತೆ. 10 ಡಿಫ್ರೆನ್ಸ್ ಇರುತ್ತೆ. 10 ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ಮಧ್ಯದ ಭಾಗಕ್ಕೆ ನಾವು ಯಾವುದನ್ನು ಫಿಲ್ ಮಾಡಬೇಕು ಅಂದರೆ 343 ನಾವು ಫಿಲ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ 5 ಡಿಫ್ರೆನ್ಸ್ ಇರುತ್ತೆ. 5 ಡಿಫ್ರೆನ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 5 ಇರುತ್ತೆ. ಸೊ ನಾವು 338 + 5 343, 343 + 348, 348 + 5 553, 553 + 5 558. ಸೊ ಈ ರೀತಿಯಾಗಿ ಬರುತ್ತೆ. 5ಅನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಇದಕ್ಕೆ 5 + 5ಅನ್ನು ನಾವು ಪ್ಯಾಟ್ರನನ್ನು ಯೂಸ್ ಮಾಡಿಕೊಂಡ್ರೆ ನಮಗಿದು ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್ ನೋಡೋದಾದರೆ ಇಲ್ಲೊಂದಷ್ಟು ಫಿಶ್ಗಳಿದ್ದಾವೆ. ಸೊ ಇಲ್ಲಿ ಅವರ ನಂಬರ್ನ ಕೊಟ್ಟಿದ್ದಾರೆ. 367, ಹಾಗೆಯೇ 567 ಕೊಟ್ಟಿದ್ದಾರೆ. 367 ಮತ್ತು 567 ಸೆಂಟರ್ ಬರತಕ್ಕಂಥದ್ದು ನಂಬರ್ ಯಾವುದು ಅಂದರೆ 467. 100 ಇಲ್ಲಿಂದ ಇಲ್ಲಿಗೆ 100 ಜಾಸ್ತಿ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 100 ಜಾಸ್ತಿ ಇರುತ್ತೆ. ಸೊ ಹಾಗೆಯೇ ನಾವು ಹಿಂದಕ್ಕೆ ಬಂದರೆ 367ಇಂದ -100 ಆಗುತ್ತೆ. 267, 267 - 100 167. ಇದಕ್ಕೆ ಪ್ಲಸ್ಸನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಮೈನಸನ್ನು ಮೈನಸ್ ಮಾಡ್ತಾ ಬಂದರೆ ಈ ನಂಬರ್ ಕೂಡ ನಮಗೆ ಬರ್ತವೆ. ನೆಕ್ಸ್ಟ್ ನೋಡೋದಾದರೆ you remember that Gulnaz and Jaspreet had kept track of the people who came for the community lunch. ಅವರ ಒಂದು ಸಮುದಾಯ ಭೋಜನಕ್ಕೆ ಬಂದಂತಹ ಜನರ ಸಂಖ್ಯೆಯನ್ನು ಯಾವ ರೀತಿ ಗುರುತಿಸಿದ್ರು ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲೆಟ್ ಅಸ್ ಸಿ ಹೌ ದೇ ಡಿಡ್ ಇಟ್. ಅವ್ರು ಹೇಗೆ ಮಾಡಿದರು ಎಂಬುದನ್ನು ನೋಡೋಣ ಅನ್ನುವಂಥದ್ದನ್ನು ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೌ ಮೆನಿ ಪೀಪಲ್ ಕೇಮ್ ಫಾರ್ ದ ಕಮ್ಯುನಿಟಿ ಲಂಚ್. ಅವರ ಒಂದು ಸಮುದಾಯ ಭೋಜನಕ್ಕೆ ಎಷ್ಟು ಜನ ಬಂದಿದ್ರು ಅಂದರೆ ಇಲ್ಲಿ ನಂಬರ್ ಹಾಕಿದ್ದಾರೆ. ಲಾಸ್ಟ್ ನಂಬರ್ಗೆ ಒಂದು ಕಾಟ್ ಮಾಡಿದ್ದಾರೆ. ಸೊ 1032 ಇದೆ. 1032 ಇದೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ನಂಬರ್. ಖಾಲಿ ಜಾಗಗಳನ್ನ ಸೂಕ್ತವಾದ ಸಂಖ್ಯೆಗಳಿಂದ ತುಂಬಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅವರೇ ಆಲ್ರೆಡಿ 1000 ವ್ಯಕ್ತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ವ್ಯಕ್ತಿ 1000ದ ವ್ಯಕ್ತಿ, ಅದರ ಹಿಂದಿನ ವ್ಯಕ್ತಿ ಮತ್ತು ಮುಂದಿನ ವ್ಯಕ್ತಿ ಇಲ್ಲಿ ನೋಡಿ ಅಲ್ಲಿ ಅದರಿಂದನೂ ಕೂಡ ಒಂದು ನಂಬರ್ ಕೊಟ್ಟಿದ್ದಾರೆ. 1002 ಕೊಟ್ಟಿದ್ದಾರೆ. 1001 1002 1000 1001 1002 ಕೊಟ್ಟಿದ್ದಾರೆ. ಸೊ ಹಾಗೆಯೇ 1003 ಆಗುತ್ತೆ. 1004ನೇ ವ್ಯಕ್ತಿ, 1005ನೇ ವ್ಯಕ್ತಿ. ಹಾಗೆಯೇ ನೆಕ್ಸ್ಟ್ ಮುಂದಕ್ಕೆ ಬರುತ್ತಾ ಕಡಿಮೆ ಆಗ್ತಾ ಬರುತ್ತೆ. -1 ಆಗುತ್ತೆ. -1 ಆಗುತ್ತೆ. ಮುಂದಕ್ಕೆ ಬರ್ತಾ -1 ಆಗುತ್ತೆ. ಅದು ಹೀಗೆ ಹಿಂದಕ್ಕೆ ಹೋಗ್ತಾ +1 ಆಗುತ್ತೆ. ಸೊ ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆ. ಸೊ ಇದನ್ನು ಕಂಪ್ಲೀಟ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಐಡೆಂಟಿಫೈ ದ ರೇಂಜ್ ಆಫ್ ನಂಬರ್ಸ್ ಮೋಸ್ಟ್ ಸೂಟಬಲ್ ಫಾರ್ ದ ಫಾಲೋವಿಂಗ್ ಸಿಚುಯೇಷನ್ಸ್, ಶೇರ್ ಯುವರ್ ಥಾಟ್ಸ್ ಅಂತ ಕೇಳಿದ್ದಾರೆ. ಮುಂದಿನ ಸನ್ನಿವೇಶಗಳಿಗೆ ಅತಿ ಹೆಚ್ಚು ಸೂಕ್ತವೆನಿಸುವ ಸಂಖ್ಯೆಗಳ ವ್ಯಾಪ್ತಿಯನ್ನು ಗುರುತಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದರೆ ನಿಮ್ಮ ಹಳ್ಳಿಯಲ್ಲಿರುವ ಮಕ್ಕಳ ಸಂಖ್ಯೆ, ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ 50ರಿಂದ 100 ಮಕ್ಕಳಿರ್ಬೋದು ಅಂತೆಲ್ಲ ಹಾಕಿದ್ದೇವೆ. ಸೊ ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ 10ರಿಂದ 50. ಸೊ ನಿಮ್ಮ ತರಗತಿಯಲ್ಲಿರುವ ಮೇಜುಗಳ ಸಂಖ್ಯೆಯಲ್ಲಿ ಸಂಖ್ಯೆಗಳನ್ನು ಹಾಕಿಸಿದ್ದಾರೆ. ಸೊ ಅವುಗಳಿಗೆ ಅಂದಾಜು ಮೇಲೆ ಆ ಮಗುವಿನ ಆಲೋಚನೆಗೆ ತಕ್ಕಂತೆ ಇದನ್ನು ಅವ್ರಿಗೆ ಚಟುವಟಿಕೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ 1000 ಅನ್ನುವಂಥ ಒಂದು ಆ್ಯಕ್ಟಿವಿಟೀಸ್ ಇದೆ. ಸೊ ಇಲ್ಲಿ ನೀವು 1, 10 ಮತ್ತು 100 ಡೀನ್ ಬ್ಲಾಕ್ಗಳನ್ನು ಉಪಯೋಗಿಸಿಕೊಂಡು ಹೇಗೆ ದೃಶ್ಯೀಕರಿಸುವುದು ಎಂಬುದನ್ನು ನೋಡಿರುವಿರಿ. ಡೀನ್ ಬ್ಲಾಕ್ಗಳು ಇದು 1s, ಇದು 10s, ಇದು 100s, ಡೀನ್ ಬ್ಲಾಕ್ ಅಂತ ಕರೀತಾರೆ. ಸೊ ಈಗ ಡೀನ್ ಬ್ಲಾಕ್ಗಳನ್ನು ಉಪಯೋಗಿಸಿಕೊಂಡು 1000ದ ಬಗ್ಗೆ ಕಲಿಯೋಣ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಇವು 1s, 10s. ಸೊ 10 1
ಈಕ್ವಲ್ 110. 10 ones ಈಕ್ವಲ್ 110 ಈಕ್ವಲ್ 10 ಆಗುತ್ತೆ. 10 ಒಂದುಗಳು ಈಕ್ವಲ್ 1 10 ಆಗುತ್ತೆ. ಸೊ 10ರ ಗುಂಪುಗಳಾಗಿ ಮಾಡಿದಾಗ ಎಣಿಸುವುದು ಸುಲಭ ಅಂತ ಹೇಳಿದ್ದಾರೆ. 10 10 ಈಕ್ವಲ್ 100. 10 10ಗಳು 100ಕ್ಕೆ ಸಮ. 10 10ಗಳು 100ಕ್ಕೆ ಸಮವಾಗಿರ್ತವೆ. ಸೊ ಇಲ್ಲಿ 10 ಇದೆ. 1 2 3 4 5 6 7 8 9 10 10ಗಳಿದ್ದಾವೆ. ಈ 10 10ಗಳು ಈ 100ಕ್ಕೆ ಸಮವಾಗಿರುತ್ತವೆ. ಇಲ್ಲಿ 1 2 3 4 5 6 7 8 9 10 ನೋಡಿ. 10 100 ಅಂದರೆ 10 ನೂರುಗಳು. 10 ನೂರುಗಳು 1000ಕ್ಕೆ ಸಮವಾಗಿರ್ತವೆ. 1000ಕ್ಕೆ ಸಮವಾಗಿರ್ತವೆ. 10 ನೂರುಗಳು 100 200 300 400 500 600 700 800 900 1000. ಸೊ ಅದನ್ನು ಈ ರೀತಿಯಾಗಿ ಡೀನ್ ಬ್ಲಾಕ್ನಲ್ಲಿ ಸೂಚಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ 1000ವನ್ನು ಭಾಗ ಮಾಡೋಣ ಅಂತ ಒಂದು ಆಕ್ಟಿವಿಟಿ ಇದೆ. 1000ವನ್ನು ಭಾಗ ಮಾಡೋಣ ಅಂತ. ಸೊ ಇಲ್ಲಿ ವಿ ಆರ್ ಅಟ್ 900 ಹೌ ಮಚ್ ಮೋರ್ ಟು ಮೇಕ್ 1000 ಅಂತ ಕೇಳಿದ್ದಾರೆ. ನಾವು 900ರಲ್ಲಿದ್ದೇವೆ. 1000 ಮಾಡಲು ಇನ್ನು ಎಷ್ಟು ಬೇಕು ಅಂತ ಕೇಳಿದರೆ ಇಲ್ಲಿ 100 200 ಇಲ್ಲಿ 300 ಬರುತ್ತೆ. 300 400 500 ಇಲ್ಲಿಗೆ 600 ಹಾಕೊಳ್ಳೋಣ. 600 ಇಲ್ಲಿಗೆ 700 500 600 700 ಇಲ್ಲಿಗೆ 800 ಬರುತ್ತೆ. 800 900 1000. ಸೊ ಇಲ್ಲಿ 900ರಲ್ಲಿದ್ದೀವಿ. ಸೊ 1000 ಹಾಕಬೇಕು ಅಂದ್ರೆ 100ಅನ್ನು ಹಾಕಬೇಕು. 900 + 100 ಈಸ್ ಈಕ್ವಲ್ 1000 ಆಗುತ್ತೆ. ಸೊ ಹಾಗೆಯೇ ಮಾರ್ಕ್ 800 ಹೌ ಮಚ್ ಮೋರ್ ಟು ಮೇಕ್ 1000 ಅಂತ ಕೇಳಿದ್ದಾರೆ. 800ಅನ್ನು ಗುರುತಿಸಿ 1000 ಮಾಡಲು ಇನ್ನು ಎಷ್ಟು ಬೇಕು ಅಂತ ಕೇಳಿದ್ದಾರೆ. 800 ಎಲ್ಲಿದೆ ಅಂತಂದರೆ ಇದು ಇಲ್ಲಿ 800 ಬರುತ್ತೆ. ಈ ಪ್ಲೇಸು 800ನ ಗುರುತು ಮಾಡಿಸಿದ್ದೀವಿ. ಇನ್ನು 1000 ಹಾಕಬೇಕು ಅಂದರೆ 100 100 100 200 ಹಾಕಿದ್ರೆ ನಾವು ಅದು 1000 ಆಗುತ್ತೆ. 800 + 200 ಈಸ್ ಈಕ್ವಲ್ 1000 ಆಗುತ್ತೆ. ನೆಕ್ಸ್ಟ್ 850ಯನ್ನು ಮಾರ್ಕ್ ಮಾಡಿ ಹೌ ಮಚ್ ಮೋರ್ ಟು 1000. 850ಅನ್ನು ಮಾರ್ಕ್ ಮಾಡಿ ಅಂತ ಕೇಳಿದರೆ. ಸೊ ಇಲ್ಲಿ 850 ಎಲ್ಲಿ ಬರುತ್ತೆ ಅಂತ ಅಂದರೆ, ಸೊ ಇಲ್ಲಿ 900 ಇಲ್ಲಿ ಬರುತ್ತೆ ಅಂತ ಅಂದರೆ ಈ ಗೆರೆ ಇದೆಯಲ್ಲ, ಸೊ ಈ ಪ್ಲೇಸು 850 ಬರುತ್ತೆ. ಇಲ್ಲಿ 850 ಇದೆ ನೋಡಿ. 850ಅನ್ನು ಮಾರ್ಕ್ ಮಾಡಿದ್ದೀವಿ. ಮಾರ್ಕ್ ಮಾಡಿ 1000 ಆಗಬೇಕು ಅಂತಂದರೆ ಇಲ್ಲಿ 50 ಇದೆ. ಇಲ್ಲಿ 50 ಆಗಬೇಕು. ಇಲ್ಲಿ 50 ಇದೆ. ಇಲ್ಲಿ 100 ಇದೆ. 50 + 100 150. ಸೊ 150ಗೆ ಆ್ಯಡ್ ಮಾಡಿದ್ರೆ 850ಗೆ ಸೊ 1000 ಆಗುತ್ತೆ. 850 + 150 ಈಸ್ ಈಕ್ವಲ್ 1000 ಆಗುತ್ತೆ. ಮಾರ್ಕ್ 760 rupees. ಮಾರ್ಕ್ 760 ಹೌ ಮಚ್ ಮೋರ್ ಟು 1000. 760ಅನ್ನು ಗುರುತಿಸಿ 1000 ಮಾಡಲು ಇನ್ನು ಎಷ್ಟು ಬೇಕು ಅಂತ ಕೇಳಿದರೆ ಇಲ್ಲಿ 760 ಅಂತ ಅಂದರೆ ಇಲ್ಲಿ 750 ಇದೆ. 705 ಇಲ್ಲಿದೆ ಅಂದರೆ 706 707 708 709 710 ಇಲ್ಲಿ ಬರುತ್ತೆ. 710 720 730 740 750 760 ಇಲ್ಲಿ ನೋಡಿ. 760 ಇಲ್ಲಿದೆ. ಸೊ 760 ಇಲ್ಲಿರೋದ್ರಿಂದ ಸೊ ಇನ್ನೆಷ್ಟು ಬೇಕು 1000 ಆಗೋದಕ್ಕೆ ಅಂತ ಅಂದರೆ ಸೊ 240 ಬೇಕು. 240 ಇಲ್ಲಿಂದ ಇಲ್ಲಿಗೆ 40 ಇರುತ್ತೆ. 40 100 100 200 100 100 200 + 40 240 ಹಾಕಿದ್ರೆ 1000 ಆಗುತ್ತೆ. 760 + 240 ಈಸ್ ಈಕ್ವಲ್ 1000. ಮಾರ್ಕ್ 400 ಹೌ ಮಚ್ ಲೆಸ್ ಈಸ್ 400 ದೆನ್ 1000 ಅಂತ ಕೇಳಿದ್ದಾರೆ. 400ಅನ್ನು ಗುರುತಿಸಿ 1000ಕ್ಕಿಂತ 400 ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 400 ಎಲ್ಲಿ ಬರುತ್ತೆ ಅಂದರೆ ಸೊ ಇಲ್ಲಿ ಬರುತ್ತೆ 400
400 ಇಲ್ಲಿ ಬರುತ್ತೆ. ಸೊ 1000 ಆಗಬೇಕು ಅಂದರೆ ಎಷ್ಟು ಕಡಿಮೆ ಇದೆ ಅಂದರೆ 100, 200, 300, 400, 500, 600 ಕಡಿಮೆ ಇದೆ. ಸೊ 1000 - 600 = 400 ಆಗುತ್ತೆ. ಸೊ ನೆಕ್ಸ್ಟು 1000 ಪಡೆಯುವ ಸಂಕಲನದ ಚಕ್ರವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ನಾನು ಝೂಮ್ ಮಾಡ್ತಾ ಇದ್ದೀನಿ. ಬ್ಲಾಕ್ಗಳನ್ನ ಬಳಸ್ಕೊಂಡು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ 895 ಪ್ಲಸ್ ಡ್ಯಾಶ್ 1000 ಅಂತ ಇದೆ. ಸೊ 895 ಒಂದನ್ನು ನಾನು ಹೇಳ್ತೇನೆ. 895, 850 ಇದೆ, 860, 870, 880. ಇಲ್ಲಿಗೆ 880 ಬರುತ್ತೆ. ಸೊ 880 ಅಂತ ಅಂದರೆ ಇಲ್ಲಿಗೆ 880 ಇನ್ನು 5, 880, 890, 1, 2, 3, 4, 5 ಇಲ್ಲಿಗೆ 895 ಬರುತ್ತೆ. 895 ಬರುತ್ತೆ. ಸೊ ಇಲ್ಲಿ ಉಳ್ಕೊಳ್ಳೋದು ಎಷ್ಟು ಅಂದರೆ 1, 2, 3, 4, 5 ಉಳಿಯುತ್ತೆ. ಸೊ ಹಾಗೆಯೇ ಇಲ್ಲಿ ಒಂದು 100 ಇದೆ. 100 ಪ್ಲಸ್ 5 105, 105, 105, 105, 105, 775 ಡ್ಯಾಶ್ 1000. ಇದನ್ನು ಹೇಗೆ ಮಾಡೋದು? ಇದನ್ನು ಬಳಸ್ಕೊಂಡು ಅಂದರೆ 775 ಹುಡುಕಬೇಕು ನಾವು. ಇಲ್ಲಿ 760 ಇದೆ, 770 ಇದೆ, 770 ಬರುತ್ತೆ. 71, 772, 773, 774, 775 ಇಲ್ಲಿ 775 ಬರುತ್ತೆ. ಇನ್ನು ಉಳ್ಕೊಳ್ಳೋದು ಎಷ್ಟು ಉಳ್ಕೊಳ್ಳುತ್ತೆ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25 ಇಲ್ಲಿದೆ. ಇಲ್ಲಿ 25 ಇದೆ, ಇಲ್ಲಿ 100 ಇದೆ. ಸೊ ಇಲ್ಲಿ 100 ಇದೆ. ಸೊ ಪ್ಲಸ್ 200 is equal to 225. 225 ಆಗುತ್ತೆ. 775 ಪ್ಲಸ್ 225 ಈಸ್ ಈಕ್ವಲ್ 1000 ಆಗುತ್ತೆ. ಸೊ ಎಲ್ಲ ಲೆಕ್ಕಗಳನ್ನ ಕೂಡ ಇದೇ ರೀತಿ ಬಳಸ್ಕೊಂಡು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುವುದರಿಂದ 60ರ ನಂತರ ಬರುವ ಪೇಜ್ಗಳಿಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗುವುದು. ನಮ್ಮ ವಿವರಣೆ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.